ಯಾವುದೇ ಒಂದು ಎಕ್ಸೆಲ್ ವರ್ಕ್ ಬುಕ್ನ ನಾವು ಓಪನ್ ಮಾಡಿದಾಗ ಕೆಳಗಡೆ ತುಂಬ ಜನ ಗಮನಿಸಿಲ್ದೇ ಇರೋ ಅಂತ ಒಂದು ಫೀಚರ್ ಇದೆ. ಅದ್ಯಾವುದು ಅಂತ ಅಂದರೆ ಕೆಳಗಡೆ ಒಂದು ಬಾರ್ ಇದೆ, ಹಾರಿಸಾಂಟಲ್ ಬಾರ್. ಅದನ್ನು ಸ್ಟೇಟಸ್ ಬಾರ್ ಅಂತ ಕರಿತೀವಿ. ಈ ಸ್ಟೇಟಸ್ ಬಾರ್ನ ನಾವು ಯೂಶುವಲ್ ಆಗಿ ಯಾವುದೇ ಒಂದು ವರ್ಕ್ ಶೀಟ್ ಅಥವಾ ಅದರಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರೋ ಸೆಲ್ಸ್ ಬಗ್ಗೆ ಇನ್ಫಾರ್ಮೇಷನ್, ಮತ್ತು ನಾವು ಸೆಲೆಕ್ಟ್ ಮಾಡ್ಕೊಂಡಿರೋ ಸೆಲ್ಸಲ್ಲಿ ನ್ಯೂಮರಿಕಲ್ ವ್ಯಾಲ್ಯೂಸ್ ಇದ್ದರೆ ಅದ್ರ ಕ್ಯಾಲ್ಕುಲೇಷನ್ಸ್, ಮತ್ತು ವರ್ಕ್ಶೀಟ್ನ ಬೇರೆ ಬೇರೆ ವ್ಯೂ, ಮತ್ತು ಝೂಮ್ ಇನ್ ಝೂಮ್ ಔಟ್ ಸ್ಲೈಡರ್, ಇದೆಲ್ಲ ನಾವು ನೋಡ್ಬೋದು. ಇದನ್ನು ನಾವು ಕಸ್ಟಮೈಸ್ ಕೂಡ ಮಾಡ್ಬೋದು. ಅದು ಹೇಗೆ ಅಂತ ಒಂದೊಂದಾಗೆ ನೋಡೋಣ. ಸ್ಟೇಟಸ್ ಬಾರಲ್ಲಿ ಎಕ್ಸ್ಟ್ರೀಮ್ ಲೆಫ್ಟಿಗೆ ನಮಗೆ ಕಾಣಿಸೋ ಅಂಥದ್ದು ಫೀಚರ್ ಏನಂತ ಅಂದರೆ ರೆಡಿ. ಈ ರೆಡಿ ಅನ್ನೋದು ಸೆಲ್ನ ಒಂದು ಮೋಡ್. ಅಂದರೆ ನಾವು ಯಾವುದಾದ್ರೂ ಒಂದು ಸೆಲ್ನ ಸೆಲೆಕ್ಟ್ ಮಾಡಿದಾಗ ಬೈ ಡಿಫಾಲ್ಟ್ ಅದು ರೆಡಿ ಅಂತ ತೋರಿಸುತ್ತೆ. ಅಂದರೆ ಆ ಸೆಲ್ಲಲ್ಲಿ ಡೇಟಾ ಎಂಟ್ರಿ ಮಾಡೋದಕ್ಕೆ ರೆಡಿ ಆಗಿದೆ ಅಂತ. ಸಪೋಸ್ ನಾನು ಆ ಸೆಲ್ಲಲ್ಲಿ ಟೈಪಿಂಗ್ನ ಶುರು ಮಾಡಿದಾಗ ಅದು ಆಟೋಮ್ಯಾಟಿಕ್ ಆಗಿ ಎಂಟ್ರಿ ಮೋಡ್ ಅಂದರೆ ಎಂಟರ್ ಮೋಡ್ಗೆ ಸ್ವಿಚ್ ಆಗುತ್ತೆ. ಅಂದರೆ ಆ ಪರ್ಟಿಕ್ಯುಲರ್ ಸೆಲ್ಲಲ್ಲಿ ಡೇಟಾ ಎಂಟ್ರಿ ನಡೀತಾ ಇದೆ ಅಂತ. ಸಪೋಸ್ ನಾನು ಎಂಟರ್ ಕೀ ಪ್ರೆಸ್ ಮಾಡಿದಾಗ ನೆಕ್ಸ್ಟ್ ಸೆಲ್ ಸೆಲೆಕ್ಟ್ ಆಗಿ ಅದು ವಾಪಸ್ ರೆಡಿ ಮೋಡಿಗೆ ಹೋಗುತ್ತೆ. ಡೇಟಾ ಇರೋ ಅಂತ ಸೆಲ್ನ ಸೆಲೆಕ್ಟ್ ಮಾಡಿಕೊಂಡು ನಾನು F2 ಕೀ ಪ್ರೆಸ್ ಮಾಡಿದಾಗ ಅಲ್ಲಿ ನಾವು ನೋಡ್ಬೋದು ಮೌಸ್ ಪಾಯಿಂಟರ್ ಬ್ಲಿಂಕ್ ಆಗ್ತಿದೆ. ಅಂದರೆ ಅದು ಪರ್ಟಿಕ್ಯುಲರ್ ಸೆಲ್ ಏನಿದೆ ಅದು ಎಡಿಟ್ ಮೋಡ್ಗೆ ಸ್ವಿಚ್ ಆಗುತ್ತೆ. ಸೊ ಈ ಮೋಡ್ ಯಾವುದೇ ಮೋಡಲ್ಲಿ ಇದ್ರೂ ಕೂಡ ಸೆಲ್ ನಮಗೆ ಯಾವ ಸೆಲ್ಲನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಆ ಸೆಲ್ನ ಮೋಡ್ ಏನಿದೆ ಅದು ಇಲ್ಲಿ ನಮಗೆ ಎಕ್ಸ್ಟ್ರೀಮ್ ಲೆಫ್ಟ್ ಕಾರ್ನರಲ್ಲಿ ಸ್ಟೇಟಸ್ ಬಾರಲ್ಲಿ ತೋರಿಸುತ್ತೆ. ಅದೇ ಥರ ನೆಕ್ಸ್ಟ್ ನಮಗೆ ಇಲ್ಲಿ ನೀವು ನೋಡ್ಬೋದು ರೈಟ್ ಸೈಡಲ್ಲಿ 3 ಬಟನ್ಸ್ ಕಾಣಿಸ್ತಾ ಇದೆ. ಇದನ್ನ ವ್ಯೂ ಬಟನ್ಸ್ ಅಂತ ಕರಿತೀವಿ. ನಾವು ಸೆಲೆಕ್ಟ್ ಮಾಡ್ಕೊಂಡಿರೋ ಕರೆಂಟ್ ವರ್ಕ್ಶೀಟ್ ಏನಿದೆ ಸಮ್, ಈಗ ನಾನು ಸೆಲೆಕ್ಟ್ ಮಾಡ್ಕೊಂಡಿರುವಂಥ ವರ್ಕ್ಶೀಟ್ ಏನಿದೆ ಅದು ಸಮ್. ಸೊ ಆ ವರ್ಕ್ಶೀಟ್ನ ವ್ಯೂ ಏನಿದೆ ಅದು ನಮ್ಗೆ ಇಲ್ಲಿ ತೋರಿಸುತ್ತೆ. ಬೈ ಡಿಫಾಲ್ಟ್ ಅದು ನಾರ್ಮಲ್ ಆಗಿರುತ್ತೆ. ನಾವು ಬೇರೆ ಬೇರೆ ವ್ಯೂಗೆ ಸ್ವಿಚ್ ಮಾಡ್ಬೋದು. ಇನ್ಸ್ಟೆಂಟಾಗಿ ಸ್ವಿಚ್ ಮಾಡಬೇಕು ಅಂತ ಅಂದಾಗ ನಾವು ಇಲ್ಲೇ ಸ್ಟೇಟಸ್ ಬಾರಲ್ಲಿರೋ ಬಟನ್ಸ್ನ ಕ್ಲಿಕ್ ಮಾಡ್ಬೋದು. ಸೇಮ್ ಬಟನ್ಸ್ ನಮಗೆ ಇಲ್ಲಿ ವ್ಯೂ ಟ್ಯಾಬ್ ಏನಿದೆ, ವ್ಯೂ ಟ್ಯಾಬಲ್ಲಿ ವರ್ಕ್ ಬುಕ್ ವ್ಯೂಸ್ ಅನ್ನೋ ಒಂದು ಗ್ರೂಪಲ್ಲಿ ನಮಗೆ ಇಲ್ಲಿ ಕಾಣಿಸುತ್ತೆ. ಈ ಸೇಮ್ ಬಟನ್ಸೇ ಕೂಡ ಇಲ್ಲೂ ಕೂಡ ಸ್ಟೇಟಸ್ ಬಾರಲ್ಲಿ ನಾವು ನೋಡ್ಬೋದು. ನಾವು ವ್ಯೂ ಟ್ಯಾಬ್ಗೆ ಹೋಗಿ ಇಲ್ಲಿ ಕ್ಲಿಕ್ ಮಾಡೋ ಬದಲು ಇನ್ಸ್ಟೆಂಟಾಗಿ ನಾವು ಸ್ಟೇಟಸ್ ಬಾರಲ್ಲಿ ಕೂಡ ಕ್ಲಿಕ್ ಮಾಡ್ಬೋದು. ಸಪೋಸ್ ನನಗೆ ನಾರ್ಮಲ್ ವ್ಯೂ ಇಂದ ಬೇರೆ ವ್ಯೂ ರೈಟ್ ಸೈಡ್ ನಾವು ಮೌಸ್ ಹೋವರ್ ಮಾಡಿದಾಗ ನೀವು ನೋಡ್ಬೋದು ಪೇಜ್ ಲೇಔಟ್ ವ್ಯೂ ಮತ್ತು ಪೇಜ್ ಬ್ರೇಕ್ ವ್ಯೂ ತೋರಿಸುತ್ತೆ. ಸೊ ಇಲ್ಲಿ ನಾರ್ಮಲ್ ವ್ಯೂ ಬೈ ಡಿಫಾಲ್ಟ್ ಆಗಿರುತ್ತೆ. ಇದನ್ನು ಕ್ಲಿಕ್ ಮಾಡಿದಾಗ ನೀವು ನೋಡ್ಬೋದು ಆಟೋಮ್ಯಾಟಿಕ್ ಆಗಿ ವರ್ಕ್ಶೀಟ್ದು ವ್ಯೂ ಚೇಂಜ್ ಆಗಿದೆ. ಇಲ್ಲಿ ನಾನು ಹೆಡರ್, ಫುಟರ್, ಪೇಜ್ ನಂಬರ್ ಎಲ್ಲ ಆ್ಯಡ್ ಮಾಡ್ಬೋದು. ಇದನ್ನು ಮುಂದಿನ ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಬರೋ ಅಂಥದ್ದು ಪೇಜ್ ಬ್ರೇಕ್ ವ್ಯೂ. ಇದನ್ನು ಕ್ಲಿಕ್ ಮಾಡಿದಾಗ ಪೇಜ್ ಬ್ರೇಕ್ ವ್ಯೂ ನಮಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಅಂದರೆ ನಾವು ವರ್ಕ್ಶೀಟ್ ಇಲ್ಲಿ ಏನು ವರ್ಕ್ ಮಾಡ್ತಾ ಇರ್ತೀವಿ ಆ ಶೀಟಲ್ಲಿ ಪೇಜ್ ನಂಬರ್ ಎಲ್ಲ ಡಿಸ್ಪ್ಲೇ ಆಗುತ್ತೆ. ಇದನ್ನು ಯೂಶುವಲ್ ಆಗಿ ಪ್ರಿಂಟ್ಔಟ್ ತೆಗಿಬೇಕಾದ್ರೆ, ಪ್ರಿಂಟ್ ಸೆಟಪ್ ಮಾಡಬೇಕಾದ್ರೆ ನಾವು ಈ ವ್ಯೂನ ಯೂಸ್ ಮಾಡ್ತೀವಿ. ಬೈ ಡಿಫಾಲ್ಟ್ ಏನಿದೆ ಅದು ನಾರ್ಮಲ್ ವ್ಯೂಗೆ ನಾನು ವಾಪಸ್ ರಿಟೈನ್ ಆಗ್ತೀನಿ. ನೆಕ್ಸ್ಟ್ ಅದ್ರ ಪಕ್ಕ ಇರುವಂಥದ್ದು ನೀವು ನೋಡ್ಬೋದು ಒಂದು ಗೆರೆ ಕಾಣಿಸ್ತಾ ಇದೆ. ಇಲ್ಲಿ ಸ್ಲೈಡರ್ ಕೂಡ ಕಾಣಿಸ್ತಿದೆ. ಎಡಗಡೆ ಇಲ್ಲಿ ಮೈನಸ್, ಬಲಗಡೆ ಪ್ಲಸ್ ಸಿಂಬಲ್ ತೋರಿಸ್ತಾ ಇದೆ. ಸೊ ನಾನು ಇದನ್ನ ಲೆಫ್ಟಿಗೆ ರೈಟ್ಗೆ ಮೂವ್ ಮಾಡಿದಾಗ ನೀವು ನೋಡ್ಬೋದು ವರ್ಕ್ಶೀಟ್ದು ಅಪಿಯರೆನ್ಸ್ ಏನಾಗ್ತಿದೆ ಅದು ಚೇಂಜ್ ಆಗ್ತಿದೆ. ಅಂದರೆ ಝೂಮ್ ಇನ್ ಝೂಮ್ ಔಟ್ ಆಗ್ತಾ ಇದೆ. ಸೊ ಇದನ್ನು ನಾವು ಶೀಟ್ನ ದೊಡ್ಡದು ಚಿಕ್ಕದು ಅಂದರೆ ವ್ಯೂನ ಚಿಕ್ಕದು ದೊಡ್ಡದು ಮಾಡಬೇಕಾದ್ರೆ ನಾವು ಈ ಝೂಮ್ ಸ್ಲೈಡರ್ನ ಯೂಸ್ ಮಾಡ್ತೀವಿ. ನಾವು ಸ್ಲೈಡ್ ಮಾಡ್ತಿದ್ದಂಗೆ ಅದು ಹೆಚ್ಚು ಕಮ್ಮಿ ಆಗೋದು ಏನಿದೆ ಅದು ಪರ್ಸೆಂಟೇಜ್ ಬಲಗಡೆ ನಮಗೆ ಇಲ್ಲಿ ತೋರಿಸುತ್ತೆ. ನಾನು ಜಾಸ್ತಿ ಮಾಡಿದ ತಕ್ಷಣ ಇದು 148%ಗೆ ಇನ್ಕ್ರೀಸ್ ಆಗಿದೆ. ಅದೇ ಥರ ನಾನು ಕಮ್ಮಿ ಮಾಡಿದ ತಕ್ಷಣ ಇಲ್ಲಿ ನೀವು ನೋಡ್ಬೋದು ಕಮ್ಮಿ ಆಗಿರೋ ಅಂಥ ಪರ್ಸೆಂಟೇಜ್ ಇಲ್ಲಿ ನಮಗೆ ರೈಟ್ ಸೈಡ್ ಕಂಪ್ಲೀಟ್ ರೈಟ್ ಕಾರ್ನರಲ್ಲಿ ತೋರಿಸ್ತಾ ಇದೆ. ಸೊ ಇದನ್ನ ಕೂಡ ನಾವು ವ್ಯೂ ಟ್ಯಾಬಲ್ಲಿ ಝೂಮ್ ಗ್ರೂಪ್ ಏನಿದೆ ಇಲ್ಲಿ ನಾವು ನೋಡ್ಬೋದು. ಸೊ ಇಲ್ಲೂ ಕೂಡ ನಾವು ಅಡ್ಜಸ್ಟ್ ಮಾಡ್ಕೋಬೋದು. ಇದು ಇನ್ಸ್ಟೆಂಟ್ ಆಗಿ ನಾವು ಯೂಸ್ ಮಾಡೋದಕ್ಕೆ ಈ ಬಟನ್ಸ್ನ ಇಲ್ಲಿ ನಾವು ಕಸ್ಟಮೈಸ್ ಮಾಡ್ಕೋಬೋದು. ಸೊ ಸ್ಟೇಟಸ್ ಬಾರಲ್ಲಿ ಇದಿಷ್ಟು ಫೀಚರ್ಸ್ ಅಲ್ಲದೇ ಬೇರೆ ಫೀಚರ್ಸ್ ಕೂಡ ಇದೆ. ಸಪೋಸ್ ನಾನು ಯಾವುದಾದ್ರೂ ಒಂದಷ್ಟು ಸೆಲ್ಸ್ನ ಸೆಲೆಕ್ಟ್ ಮಾಡ್ಕೊಂಡಾಗ ನೀವು ನೋಡ್ಬೋದು ಆಟೋಮ್ಯಾಟಿಕ್ ಆಗಿ ಇಲ್ಲಿ ಸ್ಟೇಟಸ್ ಬಾರಲ್ಲಿ ಆ ಸೆಲ್ಸಲ್ಲಿರೋ ನ್ಯೂಮರಿಕ್ ವ್ಯಾಲ್ಯೂದು ಆವ್ರೇಜ್, ಕೌಂಟ್ ಮತ್ತು ಸಮ್ ತೋರಿಸ್ತಾ ಇದೆ. ಸಪೋಸ್ ನನಗೆ ಇದಲ್ದೇ ಬೇರೆ ಫಾರ್ಮುಲಾಸ್ ಅಥವಾ ಫಂಕ್ಷನ್ಸು ಬೇಕು ಅಂತ ಅಂದಾಗ ಈ ಸ್ಟೇಟಸ್ ಬಾರ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ನೀವು ನೋಡ್ಬೋದು ಯಾವ್ದಾವುದು ಟಿಕ್ ಆಗಿದೆ ಅದಷ್ಟು ಫೀಚರ್ಸ್ ನಮಗೆ ಸ್ಟೇಟಸ್ ಬಾರಲ್ಲಿ ಅವೈಲಬಲ್ ಇದೆ.
ಮೊದಲನೇದು ನೀವು ನೋಡ್ಬೋದು ಸೆಲ್ ಮೋಡ್, ಅದು ರೆಡಿ ಮೋಡಲ್ಲಿದೆ. ಅದು ನಿಮಗೆ ಇಲ್ಲಿ ಲೆಫ್ಟ್ ಕಾರ್ನರಲ್ಲಿ ಸ್ಟೇಟಸ್ ಬಾರಲ್ಲ, ಅದು ಕೂಡ ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗ್ತಿದೆ. ನೀವು ನೋಡ್ಬೋದು ನಾನು ಮೌಸ್ ಪ್ಲೇಸ್ ಮಾಡಿರೋ ಜಾಗದಲ್ಲಿ. ಅದೇ ಥರ ಫ್ಲ್ಯಾಶ್ ಫಿಲ್, ಬ್ಲ್ಯಾಂಕ್ ಸೆಲ್ಸ್, ಇದೆಲ್ಲ ನಾವು ವರ್ಕ್ ಮಾಡಬೇಕಾದ್ರೆ ಅದು ಡಿಸ್ಪ್ಲೇ ಆಗುತ್ತೆ. ಅದೇ ಥರ ನೀವು ಪರ್ಮಿಷನ್ಸ್ ಇದೆಲ್ಲ ನಾವು ವರ್ಕ್ ಮಾಡಬೇಕಾದ್ರೆ ಡಿಸ್ಪ್ಲೇ ಆಗುತ್ತೆ. ಅದೇ ಥರ ನೀವು ಇಲ್ಲಿ ನೋಡ್ಬೋದು ಸೆಲೆಕ್ಷನ್ ಮೋಡ್, ಪೇಜ್ ನಂಬರ್, ಇದೆಲ್ಲ ನಮಗೆ ನಮ್ಮ ಜಾಸ್ತಿ ಪೇಜಸ್ ವರ್ಕ್ ಮಾಡಬೇಕಾದ್ರೆ ನಮಗೆ ಇದು ತೋರಿಸುತ್ತೆ. ಅದೇ ಥರ ನನಗೆ ಇಲ್ಲಿ ಕ್ಯಾಲ್ಕುಲೇಷನ್ಸ್ ಇನ್ಸ್ಟೆಂಟ್ ಆಗಿ ಯಾವುದೇ ಫಾರ್ಮುಲಾ ಟೈಪ್ ಮಾಡ್ದೇನೆ ಅಥವಾ ಫಂಕ್ಷನ್ ನೇಮ್ನ ಟೈಪ್ ಮಾಡ್ದೇನೆ ನಮಗೆ ಇನ್ಸ್ಟೆಂಟ್ ಆಗಿ ಕೆಲವೊಂದು ಕ್ಯಾಲ್ಕುಲೇಷನ್ಸ್ನ ಚೆಕ್ ಮಾಡಬೇಕು ಅಂದಾಗ ಇದನ್ನೆಲ್ಲ ನಾವು ಎನೇಬಲ್ ಮಾಡಿದಾಗ ನಮಗೆ ಸ್ಟೇಟಸ್ ಬಾರಲ್ಲಿ ಅವೈಲಬಲ್ ಇದೆ. ಈಗ ನಾನು ಸೆಲೆಕ್ಟ್ ಮಾಡ್ಕೊಂಡಿರುವಂಥ ಸೆಲ್ಸ್ ಏನಿದೆ 5 ಸೆಲ್ಸು ನೀವು ಇಲ್ಲಿ ನೋಡ್ಬೋದು ಕೆಳಗಡೆ ನಮಗೆ ಅದು ಡಿಸ್ಪ್ಲೇ ಆಗ್ತಿದೆ. ನಾನು ಇವಾಗ ರೈಟ್ ಕ್ಲಿಕ್ ಮಾಡಿದ ತಕ್ಷಣ ಸ್ಟೇಟಸ್ ಬಾರ್ ಮೇಲೆ ನೀವು ನೋಡ್ಬೋದು ನಾನು ಇಲ್ಲಿ ಟಿಕ್ ಮಾಡ್ಕೊಂಡಿರೋದು ಆವ್ರೇಜ್, ಕೌಂಟ್ ಮತ್ತು ಸಮ್. ಸೊ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋ 5 ಸೆಲ್ಸ್ದು ಆವ್ರೇಜ್, ಕೌಂಟ್ ಮತ್ತು ಸಮ್ ಅದಷ್ಟು ಕೂಡ ನನಗೆ ಸ್ಟೇಟಸ್ ಬಾರಲ್ಲಿ ನೀವು ಕೆಳಗಡೆ ಇಲ್ಲಿ ನೋಡ್ಬೋದು ತೋರಿಸ್ತಾ ಇದೆ. ಸೊ ಇಲ್ಲಿ ಸೆಲೆಕ್ಟ್ ಆಗಿರೋ ಸೆಲ್ಲಲ್ಲಿ 4 ಸೆಲ್ಲಲ್ಲಿ ಮಾತ್ರ ವ್ಯಾಲ್ಯೂಸ್ ಇರೋದ್ರಿಂದ ಕೌಂಟ್ 4 ಅಂತ ತೋರಿಸ್ತಾ ಇದೆ. ಸಪೋಸ್ ನ್ಯೂಮರಿಕಲ್ ಕೌಂಟ್ ಅಂತ ನಾನು ಇಲ್ಲಿ ಕ್ಲಿಕ್ ಮಾಡಿದಾಗ ಅದು ಕೂಡ ನಂಬರ್ಸ್ ಇರೋದ್ರಿಂದ ನ್ಯೂಮರಿಕಲ್ ಕೌಂಟ್ ಕೂಡ 4 ಅಂತ ತೋರಿಸುತ್ತೆ. ಅದೇ ಥರ ನಾನು ಮಿನಿಮಮ್, ಮ್ಯಾಕ್ಸಿಮಮ್, ಇದು ಮ್ಯಾಥಮ್ಯಾಟಿಕಲ್ ಫಂಕ್ಷನ್ಸ್ ಏನಿದೆ ಇದನ್ನು ನಾವು ಫಾರ್ಮುಲಾ ಬೇಡ ನಮಗೆ ಇನ್ಸ್ಟೆಂಟಾಗಿ ಯಾವಾಗಾದರೂ ಚೆಕ್ ಮಾಡಬೇಕು ಅಂತ ಅಂದಾಗ ಇದಿಷ್ಟು ಫೀಚರ್ಸ್ನ ಎನೇಬಲ್ ಮಾಡಿಕೊಂಡಾಗ ನೀವು ನೋಡ್ಬೋದು ಇಲ್ಲಿ ನಾನು ಯಾವ್ಯಾವುದು ಎನೇಬಲ್ ಮಾಡಿದ್ದೀನಿ ಅದಷ್ಟು ಕೂಡ ವ್ಯಾಲ್ಯೂಸ್ ನಮಗೆ ಸ್ಟೇಟಸ್ ಬಾರಲ್ಲಿ ಡಿಸ್ಪ್ಲೇ ಆಗ್ತಿದೆ. ಅದೇ ಥರ ನಮಗೆ ಮೆಸ್ಸಿ ಆಗಿದೆ ಕೆಲವೊಂದು ಬೇಡ ಅಂತ ಅಂದಾಗ ಇದನ್ನು ಅನ್ಟಿಕ್ ಮಾಡಿದರೆ ಆಟೋಮೆಟಿಕ್ಕಾಗಿ ಅದೆಲ್ಲ ಡಿಸಪಿಯರ್ ಆಗುತ್ತೆ. ಝೂಮ್ ಸ್ಲೈಡರ್ ಬೇಡ ಅಂದಾಗ ನಾವು ಝೂಮ್ ಸ್ಲೈಡರ್ ರಿಮೂವ್ ಮಾಡ್ಬೋದು. ಅದೇ ಥರ ವ್ಯೂ ಶಾರ್ಟ್ಕಟ್ಸ್ ಅಂದರೆ ವರ್ಕ್ಶೀಟ್ ವ್ಯೂ, ವರ್ಕ್ ಬುಕ್ ವ್ಯೂ ಶಾರ್ಟ್ಕಟ್ಸ್ ಬೇಡ ಅಂತ ಅಂದಾಗ ಅದನ್ನು ಕೂಡ ರಿಮೂವ್ ಮಾಡಿದಾಗ ನೀವು ನೋಡ್ಬೋದು ಅದು ರಿಮೂವ್ ಆಗುತ್ತೆ. ಸೊ ನಮಗೆ ಯಾವುದು ಬೇಕು ಯಾವುದು ಬೇಡ ಅಂತ ನಾವು ಡಿಸೈಡ್ ಮಾಡಿಕೊಂಡು ಸ್ಟೇಟಸ್ ಬಾರ್ನ ನಾವು ಕಸ್ಟಮೈಸ್ ಮಾಡ್ಕೋಬಹುದು.